ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಂತೂ ನನ್ನ ಮೇಲೆ ಸೆಟ್ ಆಗಿಬಿಟ್ಟಿದ್ದಾರೆ. ದ್ವಿತೀಯ PUC ವ್ಯವಹಾರ ಅಧ್ಯಯನ ಹೌದಲ್ವಾ, ಶನಿವಾರ ಎಕ್ಸಾಮ್ ಇದೆ ನಾಳೆ ನಿಮಗೆಲ್ಲರಿಗೂ ಕೂಡ. ಅದಕ್ಕೋಸ್ಕರ ಡೈರೆಕ್ಟಾಗಿ ಡೀಲ್ ಮಾಡ್ತಾಯಿದ್ದೇನೆ. 8 ಅಂಕದ ಪ್ರಶ್ನೆಗಳು ಮೊದಲಿಗೆ ಓದಬೇಕು, 1, 2 ನಂತರ ಸರ್. ಈಗಾಗಲೇ ತಾವುಗಳು ವೀಡಿಯೋಗಳನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಮಾಡೆಲ್ ಕ್ವಶನ್ ಪೇಪರ್ಗಳು, ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಲಭ್ಯವಾಗಲಿವೆ. ಬನ್ನಿ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ವ್ಯವಹಾರ ಅಧ್ಯಯನದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಿಕ್ಸ್ ಕ್ವಶನ್ಸ್ಗಳು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಯಾವುದಾಗಿರ್ಬೋದು ಅಂತ. ಈಗ ನನ್ನ ಟಾರ್ಗೆಟು ಡೈರೆಕ್ಟಾಗಿ 8 ಅಂಕದ ಪ್ರಶ್ನೆಗಳ ಮೇಲೆ ಇದೆ, ಯಾಕಂದರೆ ಅಲ್ಲೇ ನಿಮಗೆ ಸ್ಕೋರ್ ಆಗುವಂಥದ್ದು. ಈಗ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರೂ ಕೂಡ 5 ಪ್ರಶ್ನೆಗಳನ್ನು ಕೊಡಲಿದ್ದೇನೆ. 5ರಲ್ಲಿ 3 ಎಕ್ಸಾಮಿಗೆ ಫಿಕ್ಸು. ಇನ್ನು ಹೇಗೆ ಮಾಡಲಿ ಈಗ ನೀವೇ ಹೇಳಿ. ನೋಡ್ರೋ, ಕೆಲವೊಂದು ಪ್ರಶ್ನೆಗಳನ್ನು ನನ್ನ ಕೈಯಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ವಿಡಿಯೋ ನೀವು ನೋಡಿದರೆ 8 ಅಂಕದ ಪ್ರಶ್ನೆದು ಅಲ್ಲಿ ನಿಮಗೆ ಏನು ಡೌಟೇ ಉಳಿಯಲ್ಲ. ಆಯಿತಾ ವಿದ್ಯಾರ್ಥಿಗಳೇ? ಬನ್ನಿ ಈಗ ನಾವು ಮೊದಲನೆಯ ಪ್ರಶ್ನೆ, ನಿರ್ವಹಣೆಯ ಲಕ್ಷಣಗಳು, ನಿರ್ವಹಣೆಯ ಉದ್ದೇಶಗಳು. ಇದು 8 ಅಂಕಕ್ಕೆ ಫಿಕ್ಸ್ ಅಂತಲೇ ಅನ್ಕೊಂಬಿಡಿ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ನು ಆಗಿರುತ್ತದೆ. ಪ್ರಿಡಿಕ್ಷನ್ನು ಎಲ್ಲ ಯಾರೋ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಪಾಠ ಮಾಡುವವರು ಇದೇ ಅವರ ಪ್ರಿಡಿಕ್ಷನ್ ಆಗಿದೆ. ನಿರ್ವಹಣೆಯ ಲಕ್ಷಣಗಳು, ನಿರ್ವಹಣೆಯ ಉದ್ದೇಶಗಳು. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಈಗ 2ನೆಯ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ಸಂಘಟನೆಯ ಮಹತ್ವ, ನಿಯೋಜನೆಯ ಪ್ರಾಮುಖ್ಯತೆ. ಯಾವುದು? ಐ ರಿಪೀಟ್, ಸಂಘಟನೆಯ ಮಹತ್ವ, ನಿಯೋಜನೆಯ ಪ್ರಾಮುಖ್ಯತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಗಳು ಆಗಿವೆ. ರೆಡಿಯಾಗಿರಿ ಎಕ್ಸಾಮಿಗೆ. ಕ್ವಶನ್ ನಂಬರ್ 3 ಕಡೆಗೆ ನಾವು ಹೋಗ್ತಾ ಇದ್ದೀವಿ. 8 ಅಂಕದ ಪ್ರಶ್ನೆಗಳು. ಆಯ್ಕೆ ಪ್ರಕ್ರಿಯೆಯ ಹಂತ, ತರಬೇತಿ ವಿಧಾನ, ನೇಮಕ ಮೂಲಗಳು. ಕ್ಲಿಯರ್? ಆಯ್ಕೆ ಪ್ರಕ್ರಿಯೆಯ ಹಂತ, ತರಬೇತಿ ವಿಧಾನ, ನೇಮಕಾತಿ ಮೂಲಗಳು. ಇವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಯಾವುದೇ ಕಾರಣಕ್ಕೂ ಒಂದು ಲೈನು ಕೂಡ ಮಿಸ್ ಆಗಂಗಿಲ್ಲ. ಆ ರೀತಿಯಾಗಿ ಬರೆದು ತಾವು ನಿಮ್ಮ ಕೆಲಸವನ್ನು ಮಾಡ್ತೀರಿ. ನಾನು ನಿಮ್ಗೇನು ಬೇಕು ಎಕ್ಸಾಮಿಗೆ ಕೊಡ್ತಾ ಇರ್ತೇನೆ. ಕ್ಲಿಯರ್? ನಾನು ಈಗಾಗಲೇ ಇಂಗ್ಲೀಷ್ ಮೀಡಿಯಮ್ನವರಿಗೆಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ಮಕ್ಕಳೇ. ನಿರ್ದೇಶಿಸುವಿಕೆಯ ತತ್ವ, ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕ. ನೆನಪಿರಲಿ. 5ನೆಯ ಪ್ರಶ್ನೆ. 4ನೆಯ ಪ್ರಶ್ನೆ, ನಿರ್ದೇಶಿಸುವಿಕೆಯ ತತ್ವ, ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಕ ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹೌದಲ್ವಾ? ಈಗ ನಾನು ಸೆಲೆಕ್ಟ್ ಮಾಡಿರುವಂಥ ಪ್ರಶ್ನೆಗಳು ಈ 5 ಪ್ರಶ್ನೆಗಳಲ್ಲಿ ಅದು ಕ್ವಶನ್ ನಂಬರ್ 1 ಆಗಿತ್ತು ಹಾಗೂ ಕ್ವಶನ್ ನಂಬರ್ 3 ಆಗಿತ್ತು. ಯಾಕಂದರೆ ಅದು ಬಹಳ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ. ಹಂಗಂತ ಹೇಳ್ಬಿಟ್ಟು ಮತ್ತೆ ಆಯಿತಾ 2ನೇ ಪ್ರಶ್ನೆ 4ನೇ ಪ್ರಶ್ನೆ ಸ್ಕಿಪ್ ಮಾಡಬೇಡಿ. 5ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾರಾಟ ಪ್ರಕ್ರಿಯೆ ಕಾರ್ಯ, ಬೆಲೆ ನಿರ್ಧಾರದ ಅಂಶಗಳು, ಜಾಹೀರಾತು ವರ್ಸಸ್ ವೈಯಕ್ತಿಕ ಮಾರಾಟ. ನೋಡಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ. ಯಾವುದು? ಮಾರಾಟ ಪ್ರಕ್ರಿಯೆ ಕಾರ್ಯ, ಬೆಲೆ ನಿರ್ಧಾರದ ಅಂಶಗಳು, ಜಾಹೀರಾತು ವರ್ಸಸ್ ವೈಯಕ್ತಿಕ ಮಾರಾಟ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಇದ್ದಲ್ಲಿ ಅಥವಾ ಅದು ಇದು ಇದ್ದಲ್ಲಿ ತಾವುಗಳು ನಮಗೆ ಸಂಪರ್ಕವನ್ನು ಮಾಡಬಹುದು. ನಮ್ಮ ಮೇಲ್ ಐ ಡಿ all-in-one pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿ ಕೊಡ್ತೇನೆ. ಈಗ ನಿಮ್ಮ ಕೆಲಸ ಏನು, ಒಂದು ಪೇಪರ್ ಇಟ್ಕೊಂಡು ಲಾಂಗ್ ಆನ್ಸರ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್? ಧನ್ಯವಾದಗಳು. ಚೆನ್ನಾಗಿ ಬರೀತೀರ ನೀವು, ನನಗೆ ಚೆನ್ನಾಗಿ ಗೊತ್ತಿದೆ.